ಎಸ್, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಚನ್ನಪಟ್ಟಣ ಭಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾರೆ ಡಿಸೆಂಬರ್ 2024ರಲ್ಲಿ. ಸೊ ಇಲ್ಲಿ ಒಂದು ಅದ್ಭುತವಾದಂತ ಜೈಂಟ್ ಟಸ್ಕರ್ ನ ಕ್ಯಾಪ್ಚರ್ ಮಾಡಲಾಗುತ್ತೆ. ಡಿಸೆಂಬರ್ ಕೊನೆಯ ವಾರದಲ್ಲಿ ಕ್ಯಾಪ್ಚರ್ ಮಾಡಿದಂತ ಒಂದು ಆನೆ, ಅದುವೇ ಕೆಂಗಲ್ ಹನುಮಂತ. ಅಂದ್ರೆ ಕೆಂಗಲ್ ಹನುಮಂತ ದೇವಸ್ಥಾನ ಒಂದು ಅಕ್ಕಪಕ್ಕದ ಕಾಡಿನಲ್ಲಿ ಒಂದು ಕ್ಯಾಪ್ಚರ್ ಆದಂತ ಆನೆಗೆ ಆ ಒಂದು ಭಾಗದವರು ಕೆಂಗಲ್ ಹನುಮಂತ ಅಂತ ಕರಿತಿರ್ತಾರೆ. ಬಟ್ ಆ ಒಂದು ಆನೆನ ಕ್ಯಾಪ್ಚರ್ ಮಾಡಿ ನಂತರದಲ್ಲಿ ಮತ್ತಿಗೂಡು ಕ್ಯಾಂಪ್ ನ ಕ್ರಾಲ್ಗೆ ಹಾಕಿ ಪಳಗಿಸಲಾಗುತ್ತೆ. ಸೊ ಅಲ್ಲಿ ಚೆನ್ನಾಗಿ ಪಳಗಿಸಿ ನಂತರದಲ್ಲಿ ಆ ಒಂದು ಆನೆಗೆ ಒಂದು ವಿಶೇಷವಾದಂತ ಹೆಸರನ್ನ ಇಡಲಾಗುತ್ತೆ. ಅದುವೇ ಒಂದು ಆನೆಯ ಹೆಸರು ದೇವೇಂದ್ರ ಅಂತ ಬದಲಿಸಿದ್ದಾರೆ. ಎಸ್, ಹೌದು, ಅಫಿಷಿಯಲ್ ಹೆಸರು ದೇವೇಂದ್ರ ಅಂತ. ಸದ್ಯಕ್ಕೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಒಂದು ದೇವೇಂದ್ರ ಆನೆ ಕೂಡ ಕ್ರಾಲ್ ಇಂದ ಹೊರಗಡೆ ಬಂದಾಗಿದೆ. ಹೌದು, ಕ್ರಾಲ್ ಇಂದ ಹೊರಗಡೆ ತೆಗೆದು ಈಗ ಮುಂದಿನ ಟ್ರೈನಿಂಗ್ ಅನ್ನು ಸಹ ನೀಡುತ್ತಿದ್ದಾರೆ. ದೇವೇಂದ್ರನನ್ನ ಅತಿ ಶೀಘ್ರದಲ್ಲಿಯೇ ಕ್ಯಾಂಪ್ ನ ಸರ್ಕಲ್ ನಲ್ಲಿಯೂ ಸಹ ನೋಡಬಹುದು. ಮತ್ತಿಗೂಡು ಕ್ಯಾಂಪ್ಗೆ ಇನ್ನೊಂದು ಹೊಸ ಆನೆ ಸೇರ್ಪಡೆಯಾಗಿದೆ, ಅದುವೇ ದೇವೇಂದ್ರ ಅಂತ. ತುಂಬಾನೇ ಚೆನ್ನಾಗಿರುವಂತಹ ದೈತ್ಯಾಕಾರದ ಒಂದು ಅದ್ಭುತವಾದಂತಹ ಟಸ್ಕರ್ ಅಂತಾನೆ ಹೇಳ್ಬೋದು. ದಂತವೂ ಕೂಡ ಚೆನ್ನಾಗಿದೆ, ಮತ್ತೆ ಹೇಳಿ ಮಾಡಿಸಿದ ಹಾಗೆ ಎಲ್ಲವೂ ಕೂಡ ಅಷ್ಟೇ ದಸರಾಗೆ ಸೂಕ್ತವಾದಂತಹ ಆನೆ ಈ ಒಂದು ದೇವೇಂದ್ರ ಕೂಡ. ಚನ್ನಪಟ್ಟಣ ಭಾಗದ ಒಂದು ಆನೆ ತುಂಬಾ ಅಂದ್ರೆ ತುಂಬಾನೇ ಬಲಶಾಲಿಯಾಗಿರುವಂತಹ ಆನೆ ಈ ಒಂದು ದೇವೇಂದ್ರ. ಸಖತ್ತಾಗಿಯೇ ಕೂಡ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ, ಮುಂಬರುವ ದಿವಸಗಳಲ್ಲಿ ಈ ಒಂದು ಆನೆನ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನರು. ಸೊ ಕಾದು ನೋಡ್ಬೇಕಿದೆ. ನಿಮ್ಗೂ ಕೂಡ ಈ ಒಂದು ಆನೆ ಇಷ್ಟವಾಯ್ತಾ? ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಇದಾನೆ ಕ್ಯಾಂಪ್ ನಲ್ಲಿ ಅಂತ. ಸೊ ಇಲ್ಲೇ ಸ್ನಾನಕ್ಕೆ ಅಂತೆಲ್ಲ ಕರ್ಕೊಂಡ್ ಬರ್ತಾ ಇದಾರೆ. ದೂರದಲ್ಲಿ ನಿಂತು ವಿಸಿಟರ್ಸ್ ಕೂಡ ಅವರಿಗೆ ಅದೃಷ್ಟ ಇದ್ರೆ ತಪ್ಪದೆ ಈ ಒಂದು ಆನೆಯನ್ನು ಸಹ ನೋಡ್ಬೋದು.